ಆದ ಕಾರಣ ಹಜರತ್ ಮೊಹಮ್ಮದ್ ರಸೂಲುಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಾಲ್ಕನೇ ಮಾತು ಹೇಳಿದರು, ನಿಮ್ಮ ಮಗಳು ನಿಮ್ಮ ಮಗ ಏನ್ರಿ ವಯಸ್ಸಿಗೆ ಬಂದ್ರೆ ಅವ್ರ ಲಗ್ನ ಮಾಡಬೇಕು. ಇವತ್ತು ಲಗ್ನ ನಮ್ಮ ಲೇಟ್ ಯಾಕೆ ಆಗತ್ತವಪ್ಪ ಅಂದ್ರೆ ನಾವು ನಾನಾ ಥರದ ಹುಂಡೆ ಜಹೇಜ್ಗಳು ನಾನಾ ಥರ ರಸ್ಮ್ ರಿವಾಜ್ಗಳು ನಮ್ಮ ಏನ್ರಿ ಜೀವನದೊಳಗೆ ಬಂದಾವ. ಆದ್ರೆ ನಿಕಾ ಲೇಟ್ ಆಗಕತ್ತೈತಿ. ಎಷ್ಟು ಲೇಟ್ ಆಕೈತಿ ಅಲ್ರಿ ಅಷ್ಟು ಏನ್ರಿ ಗುಣ ಪಾಪ ಹೆಚ್ಚಾಗಕತ್ತೈತಿ. ಅದನ್ನೇ ಪ್ರಕಾರ ಮೊಹಮ್ಮದ್ ಪೈಗಂಬರ್ ಕೊಟ್ಟಿರುವಂಥ ದಾರಿ ಮೊದಲ ಲಗ್ನ ಮಾಡ್ರಿ. ಒಂದು ಸಣ್ಣ ಹಾಸ್ಯ ಮಾತು ಹೇಳಿ ನನ್ನ ಭಾಷಣಕ್ಕೆ ನಾನು ಹೇಳ್ತೀನಿ ರೀ. ಹುಡುಗಿ ನೋಡಕ್ಕೆ ಬಂದ ಮನೆಗೆ ಸೋಫಾದಾಗ ಕೂತ ಅವಾಗ ಆ ಹುಡುಗಿ ತಾಯಿ ನೋಡಿದ್ರಂತ, ನೋಡು ನಾವು ಮೊದಲು ಹೆಂಗಾರ ಅದಾನ ಮಳೆ ಆಗಾವ ಅಂತ ನೋಡೋಣ ಕಿಟಕಿಯೊಳಗೆ ನೋಡಿದ್ರ ನೋಡಿ ಹೋಗಿ ಮೂರ್ಛೆ ಬಿದ್ದುಬಿಟ್ಳು. ಮನೆಯೊಳಗೆ ಅತ್ತಿ ಕೇಳಿದ್ರಂತ, ಯಾಕೆ ಮೂರ್ಛೆ ಬಿದ್ದು ಯಾಕೆ ನೀನು ಹಿಂಗ್ಯಾಕೆ ಆತ ಅಂತ ಹೇಳಿದ್ರ ಆವಾಗ ಅಕ್ಕಿ ಹೇಳಿದ್ರಂತ, ಸೊಸಿ ಹೇಳಿದ್ರಂತ, ಅವ್ವ ಏನು ಹೇಳಿ ಇವನ ನಾ ಸಣ್ಣಾಗಿದ್ದಾಗ 22 ವರ್ಷ ಇದ್ದಾಗ ನನ್ಗೆ ನೋಡಕ್ಕೆ ಬಂದಿದ್ದ ಅವ ನನ್ನ ಮಗಳಿಗೆ ನೋಡಕ್ಕೆ ಬಂದಾನ ಅಂದರ್ಥ. ಅವ ನನ್ನ ಮಗಳಿಗೆ ನೋಡಕ್ಕೆ ಬಂದಾನ, ಅದಕ್ಕೆ PhD ಮಾಡ್ಯಾನ. ಅದಕ್ಕೆ ನಾವು ಉರ್ದು ಹೇಳ್ತೀವಿ ಫಿರಾವ ದಿಮಾಗ್. PhD ಮಾಡ್ಯಾನ, ಡಾಕ್ಟರ್ ಆಗ್ಯಾನ, ಇಂಜಿನಿಯರ್ ಆಗ್ಯಾನ, ಆ ನೌಕರಿ ಬರ್ಬೇಕು, ಆ ಇದು ಆಗ್ಬೇಕು, ಇದು ಪೂರ್ತಿ ಆಗ್ಬೇಕು, ಅದ್ರೊಳಗೆ ಜೀವನ ಪರ್ಯಂತ ಕಳಿಸ್ತಾನೆ. 40 ವರ್ಷ ಮುಗಿದು ಹೋಕಾವ, ಬರೇ ಹುಡುಗಿ ನೋಡ್ಕೊಂಡು ಲಿಸ್ಟ್ ಪ್ರಕಾರ ಕೊಡ್ತಾನೆ. ಮೈ ಕಾದ್ರಿ ಹೋಂಜಿ, ಮೈ ಹಾಜಿ ಹೋಂಜಿ, ಮೈ ಖಾನ್ದಾನ್ ಕಾ ಹುಣ, ಮೈ ಫಲಾ ಹುಣ ಎಲ್ಲ ಲಿಸ್ಟ್ ಹಾಕಿಟ್ಟಿರ್ತಾನೆ. 40 ವರ್ಷ ಮುಗಿದು ಹೋಗ್ಬಿಟ್ಟವ. ಇಂಥ ಯುವಕರು ಇವತ್ತರ ಅದಾರ. ಇವತ್ತು ಸಫಾ ಖಿದ್ಮತ್ಲಿಂದ ಅಲ್ಹಮ್ದುಲಿಲ್ಲಾ ಯುವಕರಿಗೆ ಸರಳ ಆಗುವಂಥ ಕಾರ್ಯಕ್ರಮ ಇವು ಮಾಶಾಅಲ್ಲಾ ನಮ್ಮ ಸಫಾ ಖಿದ್ಮತ್ದವ್ರು ಮಾಡ್ಯಾರ. ಇಂಥ ಸಂದರ್ಭದಲ್ಲಿ ತಮ್ಮೆಲ್ಲರ ಹಿರಿಯರಿಗೆ ಮತ್ತು ಈ ಧರ್ಮ ಪಂಡಿತರ ಮುಂದೆ ಈ ವಿದ್ಯಾರ್ಥಿಗೆ ಒಂದು 4 ಮಾತು ಹೇಳುವಂಥ ಸಮಯ ಕೊಟ್ಟಿದ್ದಕ್ಕೆ ನಾನು ಮುಫ್ತಿ ಉಮರ್ ಫಾರೂಕ್ ಸಾಹೇಬರಿಗೆ ಮತ್ತು ಸಫಾ ಖಿದ್ಮತ್ ಸದಸ್ಯರಿಗೆ ಎಲ್ಲ ಸಾಥ್ ಕೊಟ್ಟಿರುವಂಥ ಹಿರಿಯರಿಗೆ ನಾನು ಕೃತಜ್ಞತೆ ಶುಕ್ರಿಯೆ ಹೇಳುತ್ತಾ ನನ್ನ ಮನಸಾರೆ ದುವಾವನ್ನು ಕೊಡ್ತೀನಿ. ಅಲ್ಲಾ ತಾಲಾ ಈ ಸಫಾ ಖಿದ್ಮತ್ ಅಲ್ಲಾ ತಾಲಾ ಖಿದ್ಮತ್ ಕಬೂಲ್ ಮಾಡಲಿ, ಮತ್ತಷ್ಟು ಮುಂದುವರಿಲಿ. ಅವ್ರು ಸಾಥ್ ಕೊಡ್ತಿರುವಂಥ ಹಿರಿಯರಿಗೆ ಅಲ್ಲಾ ತಾಲಾ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಕೊಡುವಂಥ ಮಾತನ್ನು ಹೇಳುತ್ತಾ ನನ್ನ ಭಾಷಣಕ್ಕೆ ವಿವರಣೆ ಹೇಳುತ್ತೇನೆ. ಗಮೆ ಮುಸ್ತಫಾ जिनके सीने में है जहां कहीं भी हो वो मदीने में है. मोहम्मद की मोहब्बत दीन हक की शर्त अव्वल है, इसी में कमी तो सब कुछ नामुकम्मल है.